ಹಳೆ ಮೈಸೂರಿನ ಸಂಖ್ಯೆಗಳನ್ನು ಕೊಡುವ ಸಮಯ ಅಂತ ಹೇಳಿದೆ ನಾನು. ಆದರೆ ಇಬ್ಬರೂ ಪ್ಯಾನಲಿಸ್ಟ್ಗೆ ಪ್ರದೀಪ್ ಭಂಡಾರಿ ಅವ್ರ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ. ಈ ಪ್ರಶ್ನೆಗಳನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ. ಯಾಕಂದರೆ ಕೆಲವು ಸ್ಟೇಟ್ಮೆಂಟ್ಗಳು ಇರ್ತಾವಲ್ಲ, ಒಕ್ಕಲಿಗ ಮತಗಳು JDSನ ಕಡೆ ಕಳೆದ ಸಲ ಹೋದಷ್ಟು ದೊಡ್ಡದಾಗಿ ಹೋಗ್ತಾ ಇಲ್ಲ ಅಂತ, ಅದು ಸುಮ್ಮನೆ ತೇಲಿಸಿ ಬಿಡುವಂಥ ಸ್ಟೇಟ್ಮೆಂಟ್ಗಳು ಆಗಬಾರ್ದು. ಅದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಬೇಕು ಅನ್ನೋ ಗೊತ್ತಾ. ಲಾಸ್ಟ್ ಟೈಮ್ ಒಕ್ಕಲಿಗ ವೋಟ್ ಮಾಡುವಾಗ ದೇರ್ ವಾಸ್ ನೋ ಗ್ಯಾರಂಟಿ ದಟ್ ದಿ ಕುಮಾರಸ್ವಾಮಿ ವಿಲ್ ಬಿಕಮ್ CM ಅಂತ ಲಾಸ್ಟ್ ಟೈಮ್. ಯಾಕಂದ್ರೆ ಅವ್ರಿಗೆ ಲಿಮಿಟೆಡ್ ಸೀಟ್ಸ್ ಬರ್ತದೆ, ದೇರ್ ಸೀಟ್ ಮೇ ಬಿ ಅರೌಂಡ್ ವೇವರಿಂಗ್ ಅರೌಂಡ್ 30. ಬಟ್ ಈ ಸಲ ಆಗಲ್ಲ. ಇವನ್ ದೋ ದೇ ಆರ್ ಗೆಟಿಂಗ್ 30 seats, ಕುಮಾರಸ್ವಾಮಿ ವಿಲ್ ಬಿಕಮ್ CM ಅಂತ ಒಂದು ಒಕ್ಕಲಿಗ ಸ್ಟ್ರಾಂಗ್ ಲಿಪ್ ಉಂಟು. ಸೊ ಐ ಥಿಂಕ್ ದಟ್ ಮೋರ್ ಅಗ್ರೆಸಿವ್ಲಿ ದಿಸ್ ಟೈಮ್ ದೇ ವಿಲ್ ವೋಟ್ ಫಾರ್ ಒಕ್ಕಲಿಗ. ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ಪ್ರದೀಪ್ ಭಂಡಾರಿ ಅವರ ಜೊತೆಗೆ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್. 2018ರಲ್ಲಿ ಒಕ್ಕಲಿಗರಿಗೆ ಗ್ಯಾರಂಟಿ ಇರಲಿಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಈ ಸಲ ಜನರಲ್ ಫೀಲಿಂಗ್ ಇದೆ, ಯಾವ ಸರ್ಕಾರಕ್ಕೂ ಯಾವ ಪಕ್ಷಕ್ಕೂ ಮೆಜಾರಿಟಿ ಬರೋದಿಲ್ಲ, ಮತ್ತೆ ಕುಮಾರಸ್ವಾಮಿ ಅವರ ಹತ್ರ ಇಬ್ಬರಲ್ಲೊಬ್ಬರು ಬರಲೇಬೇಕು, ಬಿಜೆಪಿ ಅಥವಾ ಕಾಂಗ್ರೆಸ್ ಇಬ್ಬರಲ್ಲೊಬ್ಬರು ಬರಲೇಬೇಕು ಅನ್ನುವ ಜನರಲ್ ಫೀಲಿಂಗ್ ಇದೆ. ಆ ಕಾರಣಕ್ಕಾಗಿ ಕಳೆದ ಸಲಕ್ಕಿಂತಲೂ ಹೆಚ್ಚು ಒಕ್ಕಲಿಗ ವೋಟ್ಗಳು ಈ ಸಲ JDSಗೆ ಹೋಗ್ತವೆ ಅಂತ. ಹೋಪ್ ಯು ಕುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸೆಡ್. ಇನ್ಕಾ भी एक ओपिनियन लेके 2018ರಲ್ಲಿ ಒಕ್ಕಲಿಗರ ರೊಚ್ಚು ತೀರಾ ಅಷ್ಟೊಂದು ಭೀಕರ ಪ್ರಮಾಣದಲ್ಲಿ ಪ್ರಕಟವಾಗಲಿಕ್ಕೆ ಕಾರಣ ಅನಾವಶ್ಯಕ ಸುಖ ಸುಮ್ಮನೆ ಸಿದ್ದರಾಮಯ್ಯನವರು 7 ಜನ JDS ಶಾಸಕರನ್ನ ಪಕ್ಷಾಂತರ ಮಾಡಿಸ್ಕೊಂಡ್ರು. ಅದ್ರ ಅಗತ್ಯನೇ ಇರಲಿಲ್ಲ. ಅದರ ಇಂಪ್ಯಾಕ್ಟ್ ಯಾವ ರೀತಿ ಆಯ್ತು ಅಂತಂದ್ರೆ DK ಶಿವಕುಮಾರ್, ತನ್ವೀರ್ ಸೇಠ್ ಮತ್ತು ಯತೀಂದ್ರ ಬಿಟ್ಟು ಉಳಿದವರೆಲ್ಲ ಸೋತೋಗ್ಬಿಟ್ರು. ನೀವೀಗ ನಾವು ಚರ್ಚೆ ಮಾಡ್ತಿರೋ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯರು ಅತ್ಯಂತ ಘೋರವಾದ ಅವಮಾನಕಾರಿ ಸೋಲನ್ನು ಅನುಭವಿಸ್ಬಿಟ್ರು. ಅದಿಲ್ಲ. ಆದರೆ 2018 ಮತ್ತು 2023 ನಡುವಾಗಿರೋ 2 ಘಟನೆಗಳು ಅಂದರೆ 2019ರ ಲೋಕಸಭಾ ಚುನಾವಣೆ ಮತ್ತು ಸಮ್ಮಿಶ್ರ ಸರ್ಕಾರದ ಪತನ, ಅದಾದಮೇಲೆ 2020 2 ವರ್ಷಗಳ ಕೋವಿಡ್ ಆ ಲಾಕ್ಡೌನ್ ಸಂದರ್ಭದಲ್ಲಿ ಜನರ ಮನಸ್ಸಲ್ಲಿ ಗಾಢವಾಗಿ ಮೋದಿ ಕಾಣಿಸ್ಲಿಕ್ಕೆ ಶುರುವಾಗಿಬಿಟ್ರು. ಯಾಕಂದ್ರೆ 15 ದಿವಸಕ್ಕೊಮ್ಮೆ ದೂರದರ್ಶನಲ್ಲಿ ಕಾಣಿಸ್ಕೊಂಡ್ಬಿಟ್ಟು ಜನ ಎಲ್ಲ ವಿರಾಮ ಮನೇಲಿ ಕೂತಿರುವಾಗ ಮೋದಿ 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 ಅನ್ನೋ ಫಿನಾಮಿನನ್, ಮೋದಿ ಒಬ್ಬ ವ್ಯಕ್ತಿ ಆಗಿದ್ದವರು ಒಂದು ಫಿನಾಮಿನನ್ ಆಗಿ ಜನರ ಮನಸ್ಸಲ್ಲಿ ನಾಟಿದ್ರು. ಇದು ಎಲ್ಲ ವರ್ಗದ ಜನರ ಮೇಲೆ ಒಂದಿಲ್ಲ ಒಂದು ರೀತಿ ಪರಿಣಾಮ ಬೀರ್ಬಿಟ್ಟಿದೆ. ಆಮೇಲೆ 3 ವರ್ಷದಲ್ಲಿ 2 ಮುಖ್ಯಮಂತ್ರಿಗಳು ಬದಲಾದರು. ಒಂದು BJP ಯಡಿಯೂರಪ್ಪನವರ ನಿರ್ಗಮನ, ಬಸವರಾಜ ಬೊಮ್ಮಾಯಿಯವರ ಆಗಮನ, ಇದು ಕೂಡ ಭಾಳ ಮುಖ್ಯವಾದ ಘಟನೆ. ಇದರಿಂದ BJP ಮತದಾರರಲ್ಲಿ ಕೂಡ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ, ತಲ್ಲಣವನ್ನು ಅನುಭವಿಸ್ಬಿಟ್ಟಿದ್ದಾರೆ ಇವೆಲ್ಲ ಘಟನಾವಳಿಗಳಿಂದ. ಅದಾದ ನಂತರ ಈಗ ಮೊನ್ನೆ ಒಕ್ಕಲಿಗ ವೋಟ್ ಬ್ಯಾಂಕ್ ಬಗ್ಗೆ ಪ್ರದೀಪ್ ಭಂಡಾರಿ ಅವರ ಅಬ್ಸರ್ವೇಷನ್ ಏನು ಹೇಳ್ತೀರಿ ನೀವು? ಒಕ್ಕಲಿಗರ ಭದ್ರಕೋಟೆ ಶಿಥಿಲವಾಗಿಬಿಟ್ಟಿದೆ. ಯಾಕಂದ್ರೆ ಅನೇಕ ಶಿವಲಿಂಗೇಗೌಡರ ಥರ ಅಂಥ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ, ಆಮೇಲೆ AT ರಾಮಸ್ವಾಮಿ ಅವರು ವ್ಯಕ್ತಿಗತವಾಗಿ ಅವರ ಪ್ರಾಮಾಣಿಕತೆ ಮತ್ತು ಸಜ್ಜನಿಕೆಗೆ ಹೆಸರಾಗಿದ್ದವರು, ಅಂಥವ್ರು ಕೂಡ ಬಂಡಾಯ ಎದ್ದು ಹೊರಗೆ ಹೋಗಿರೋದು JDS ಭದ್ರಕೋಟೆಯನ್ನು ಶಿಥಿಲಗೊಳಿಸ್ಬಿಟ್ಟಿದೆ. ಹಂಗಿದ್ರೆ 2018ರಲ್ಲಿ ಒಕ್ಕಲಿಗಲಿಗೆ ಲೋಕಸಭಾ ಚುನಾವಣೆಯಲ್ಲಿ ಅದಾಗಲೂ ಒಂದ್ಸಾರಿ ನೋಡೇ ಬಿಟ್ವಿ ನಾವು. ನಿಖಿಲ್ ಕುಮಾರಸ್ವಾಮಿ ಸೋಲು, ದೇವೇಗೌಡರ ಸೋಲು ಇದೆಯಲ್ಲ, ಅದು ಬೇರೆ ಕಾರಣ. ಅವರು ಮಾಡಿಕೊಂಡ ಮೈತ್ರಿ ಅನ್ನುವಂಥ ತಮ್ಮ ಗುಂಡಿನ ತಾವೇ ಕುತ್ಕೊಡ್ಕೊಂಡಿದ್ದಕ್ಕಾಗಿ ದೇವೇಗೌಡರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಯ್ತಾ ಹೊರತು 25 ವರ್ಷದಿಂದ ಎಲ್ಲ ನೋಡ್ಕೊಂಡು ಬನ್ನಿ. ದೇವೇಗೌಡರ ವಿರುದ್ಧ ಸಿಡಿದು ಪ್ರತಿ 5 ವರ್ಷಕ್ಕೊಮ್ಮೆ ದೇವೇಗೌಡರ ವಿರುದ್ಧ ಜನ ಸಿಡಿದು. ಯಾಕೆ ನನಗನ್ಸುತ್ತೆ, ಒಂದು ನಿಶ್ಚಿತವಾಗಿ ಪ್ರದೀಪ್ ಭಂಡಾರಿ ಹೇಳ್ದಂಗೆ ಅದು ಒಕ್ಕಲಿಗರ ನೋಡಿ, ಒಕ್ಕಲಿಗರ ಕನ್ಸಾಲ್ಟೇಷನ್ ಬೈ ಆ್ಯಂಡ್ ಲಾರ್ಜ್ JDS ತರಫ್ ಇರುತ್ತೆ. ಆದರೆ JDS ಈಗ ಮಂಡ್ಯ JDS ವಾಸ್ ಎಟ್ ಸ್ಪೀಕ್ ಕಳೆದ ಬಾರಿ. ಅಲ್ಲಿ ನಿಶ್ಚಿತವಾಗಿ ಆ ಮೊದಲಿನ ಏನು 2018ರಲ್ಲಾಗಿತ್ತು ಅಷ್ಟು ಸೀಟ್ಗಳನ್ನು JDS ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದಾಗಲ್ಲ. JDS ವಿಲ್ ಕಮ್ ಡೌನ್. ಆದರೆ ಅದನ್ನ ನೀವು ಒಕ್ಕಲಿಗರ ಮತಗಳ ದೂರ ಹೋದು ಅನಲೈಸ್ ಹೇಳಕ್ಕಾಗಲ್ಲ. ಒಂದು ನಂಬರ್ 1. ನಂಬರ್ 2, ನನಗನ್ಸುತ್ತೆ JDS MLAsಗಳು ಆಂಟಿ ಇನ್ಕಂಬನ್ಸಿ ಕಾರಣದಿಂದ ಕೆಲ ಸೀಟ್ಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ 19 ಶಾಸಕರು ಕೂಡ ಇದ್ರು, ಅಲ್ಲೂ ಕೂಡ ಆಂಟಿ ಇನ್ಕಂಬನ್ಸಿ ಬಡಿಯತ್ತೆ. ಆ ಸೀಟ್ಗಳನ್ನು ಕೂಡ JDS ಭರ್ಪಾಯಿ ಮಾಡ್ಕೊಳ್ಬೋದು. ಅಂದ್ರೆ ಕರೆಕ್ಟ್ ಒಂದು ಕಡೆ ಕಳ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಆದ್ರೆ JDSಗೆ ಇರ್ತಕ್ಕಂಥ ಪ್ರದೀಪ್ ಭಂಡಾರಿ ಅವರದ್ದು ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಕಳೆದ ಸಲದ ರೀತಿಯಲ್ಲಿ ಒಕ್ಕಲಿಗ ಮತಗಳು JDS ಕಡೆ ಎನ್ಮಾಸ್ ಆಗಿ ಬರೋದಿಲ್ಲ ಅನ್ನುವ ಸ್ಟೇಟ್ಮೆಂಟ್ ಅನ್ನ ಶಂಕರ್ ಶೆಟ್ಟರು ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಅಲ್ಲ, ಹೆಣ್ಮಾಸಾಗಿ ಬರ್ತದೆ, ಸಂಪೂರ್ಣವಾಗಿ ನಿರಾಕರಿಸ್ತೀರಿ ನೀವು. ಅವ್ರ ಸ್ಟೇಟ್ಮೆಂಟ್ ಸಂಪೂರ್ಣವಾಗಿ ನಿರಾಕರಿಸ್ತೀರಿ, ಅದಕ್ಕೆ ತದ್ವಿರುದ್ಧ ಆಗುತ್ತೆ ಅಂತ ಹೇಳ್ತೀರಿ. ರವೀಂದ್ರ ರೇಷ್ಮೆ ಅವರು ಹಂಗಾಗುತ್ತೆ ಅಂತಾರೆ, 50-50 ಅಂತ ಪ್ರಶಾಂತ್ ನಾಥ್ ಹೇಳೋದು. ಒಕ್ಕಲಿಗ ಯುವಕರಲ್ಲಿ ಕುಮಾರಸ್ವಾಮಿಯ ಕ್ರೇಜ್ ನಿಶ್ಚಿತವಾಗಿದೆ. ಆ ಪಾಯಿಂಟ್ ನೀವು ಹೇಳಿದ್ರಿ, ಯಂಗ್ಸ್ಟರ್ಸ್ ಇದು ದೇವೇಗೌಡ. ನಾನು ಕಡೆ ಇತ್ತೀಚೆಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಸಣ್ಣ 2 ದಿನ ನನ್ನ ಫ್ರೆಂಡ್ ಒಬ್ಬರು ಯಾವುದು BTM ಲೇಔಟಲ್ಲಿ ಎಲೆಕ್ಷನ್ ಇದರಲ್ಲಿ ಮನೆಗೆ ಹೋಗಿದ್ದೆ, ಊಟ ಕರೆದಿರು. ಇಬ್ಬರು ಹುಡುಗರು ಇಂಜಿನಿಯರ್ಸ್, ಹುಡುಗರು ಇಂಜಿನಿಯರ್ಸ್, ನಿಮ್ಮ ಓಟ್ ಯಾರಿಗಪ್ಪ ಅಂತ ಕೇಳಿದೆ.
ನಾವು ದೇವೇಗೌಡರು ಸರ್ ಏನ್ರಿ ಬಿ ಟಿ ಎಂ ಲೇಔಟಲ್ಲಿ ಬೇಸೇ ಇಲ್ಲ JDSಗೆ ಇಲ್ಲ ನಿಮ್ಗೆ ಏನಿದ್ರು ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳ್ತಾರೆ ದಿಸ್ ಈಸ್ ಒಕ್ಕಲಿಗಸ್ ಯಂಗ್ಸ್ಟರ್ಸ್ Yes. ಅಂಡ್ ಇವ್ರ ಗರ್ಲ್ಸ್ ಆಲ್ಸೋ ನೀವು ಗರ್ಲ್ಸ್ ಮೈಕ್ ಇಟ್ಕೊಂಡು ಹೋಗ್ತಾರಲ್ಲ ನೀವು ಯಾವ್ದೋ ಕಾಲೇಜ್ Vox Populi ಒಕ್ಕಲಿಗ ಗರ್ಲ್ಸ್ ಅದಕ್ಕೆ ಕೇಳಿದ್ರೆ ಯಾರಿಗೆ ಓಟ್ ಅಂದ್ರೆ ವಿ ವೋಟ್ ಫಾರ್ ಕುಮಾರಸ್ವಾಮಿ ಅಂತ ಹೇಳಿ ಒಕ್ಕಲಿಗ ಡೂ ಐ ಡೈ ವಿತ್ ದಿಸ್ ಕುಮಾರಸ್ವಾಮಿ ಸೈಲ್ ಆರ್ ಸಿಂಕ್ ವಿತ್ ಕುಮಾರಸ್ವಾಮಿ ಈ ಒಂದು ಓಕೆ ಪಾಯಿಂಟ್ ಟೇಕನ್ ಪ್ರದೀಪ್ ನಾನು ಭಂಡಾರಿ ಅವರ ನಾನು ಮಾತನ್ನ ಇಂಗ್ಲಿಷ್ ಅಲ್ಲಿ ಹೇಳಿದೆ. ಸಂಪೂರ್ಣವಾಗಿ ನಿರಾಕರಿಸ್ತಾರೆ ಭಂಡಾರಿ ದಿಸ್ ಇಸ್ ಅವರು- ಅವರ್ ಪ್ಯಾನೆಲ್ ಶುಡ್ ಬಿ ದಿಸ್ ಇಸ್ ಅವರ್ ಪ್ಯಾನೆಲ್ ಶುಡ್ ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಹೇಳಿದೆ ಸೈಲ್ ಆರ್ ಸಿಂಕ್ ಡೂ ಆರ್ ಡೈ yes I think Shetty Saab is more confident on the Vocaliga vote than the Kumaraswamy family itself. My basic analysis is that Vocaliga vote जो JDS को पिछली बार मिला वो peak Vocaliga vote था. So which means that in this election, and please record this and save it, 2023 के अंदर JDS को जितना वोकलिगा वोट 2018 में मिला था उससे कंपैरेटिवली कम वोकलिगा वोट 2023 में मिलेगा. मैं ये नहीं कह रहा कि माइनॉरिटी वोकलिगा वोट मिलेगा और इसके 3 कारण हैं. पहला कारण यह है कि कई जिलों के अंदर उनके अच्छे वोकलिगा लीडर्स जो हैं वो कहीं बीजेपी में जा चुके हैं, कहीं कांग्रेस में जा चुके हैं. पहला पॉइंट नंबर 2 ये है कि जो फर्स्ट टाइम और सेकंड टाइम वोकलिगा है कई जगह पे वो मोदी के साथ में जुड़ा हुआ है. और पॉइंट नंबर 3 ये है कि कई जगह पे कांग्रेस भी वोकलिगा वोट पुल कर रहा है. रामनगरम जिले की मैं बात करता हूं. रामनगरम जिले के अंदर अगर मैं 4 सीटों की बात करूं तो क्या 3 सीट जहां पे जेडीएस की फैमिली पिछली बार जीती थी कनकपुरा के अलावा, क्या उतनी मार्जिन से वो जीत रहे हैं? क्या मैं गारंटी दे रहा हूं कि मार्जिन कई सीट्स पे कम आएगी. दैट इज व्हाट माय डेटा इज सजेस्टिंग. अगर मांड्या की बात करता हूं 7 सीट्स इफ आई एम नॉट रॉन्ग अजीत जी, दे वन. आई एम टेलिंग यू दैट द सिचुएशन ऑन द ग्राउंड is of not 7 seats. अगर हसन की मैं बात करता हूं, लास्ट टाइम द हसन की जो सिचुएशन थी that is not the situation in Sakleshpur, that is not the situation in Hasan, that is not the situation in Belur. In fact that's what I'm saying. So अगर ये कहा जा रहा है कि पिछली बार से ज्यादा वोकलिगा वोट करेंगे then JDS should cross 40 seats. If Vocaligas are voting more for JDS than last time, then ideally JDS should cross the figure last time. That is what I'm saying. So idea number 1, that is not happening on the ground. That is what I am saying. So there is only 2 things which can happen. Either Vocaliga votes can be more with JDS than last time or less with JDS with last time. Agar more with JDS than last time, then why are people saying कि Congress is getting more seats? Because ideally in this Vocaliga belt, it should completely go the Congress way, and then Congress should not increase. Yes. क्योंकि कांग्रेस अगर जेडीएस 40 सीट लेके आ रही तो फिर क्या कांग्रेस इंक्रीज कर रही है? No, there are two. Number 1, one more point. Contradiction. Number 2, one more point. One is प्रशांत जी. Vocaliga vote is not shifting. Vote to seat conversion में anti-incumbency factor yes. is there. That is important. One more point. One more Last question. time- I think my viewers won't wait more for the numbers. Please. No, one more point. Last time एक बार नंबर दिखा देता हूँ, एक बार नंबर दिखा देता हूँ. छोड़ो. पिछली बार वोकलिगा वोट के अलावा कई बाकी कास्ट का वोट था जो जेडीएस को अच्छा खासा मिला था. मैं प्रशांत जी से सहमत हूं. मैं कह रहा हूं yes. कि जो पीक वोकलिगा वोट हुआ था वो 2018 में हुआ था. और मैं ये यहां पे अपने डेटा के हिसाब से कह रहा हूं कि उससे कम वोकलिगा वोट पड़ेगा. मतलब प्रशांत जी कई सीट मार्जिन ನಮ್ಮ ಪ್ಯಾನೆಲ್ ನಲ್ಲಿ ಇಬ್ಬರು 2 ಕಾಂಟ್ರಾಸ್ಟ್ ಒಪಿನಿಯನ್ ಕೊಟ್ಟಿದ್ದಾರೆ. ಯಾವ ಒಪಿನಿಯನ್ ಕರೆಕ್ಟ್ ಅನ್ನೋ ನಿರ್ಧಾರ ನೀವು ಮಾಡ್ಕೊಳ್ಳಿ. ಈ ಒಪಿನಿಯನ್ಗಳ ಯಾವ್ದು ಕರೆಕ್ಟ್ ಅನ್ನೋದ ಫೈನಲಿ 13ನೇ ತಾರೀಕು ಪ್ರೂವ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.